ಬಾವ ರಾಮ್‌ಭಾವ್‌ನ ಮಗ ಫಾರಿನ್ ದೇಶಕ್ಕೆ ಹೋಗ್ತ ನೋಡು ಮರೇನಿ. ಹ್ಮ್ ಎಲ್ಲಿಗೆ ಹೋಗ್ತಾಡ? ಅಮೆರಿಕಕ್ಕೆ ಹೋಗ್ತಾಡ, ಇಂಗ್ಲೆಂಡಿಗೆ ಹೋಗ್ತಾಡ, ಜರ್ಮನಿ ಹೋಗ್ತಾಡ, ಯಾವ ದೇಶಕ್ಕೆ ಹೋಗ್ತಾಡ? ಫಾರಿನ್ ದೇಶಕ್ಕೆ ಅಂದ್ರೆ ಅಮೆರಿಕಕ್ಕೆ ಹೋಗ್ತಾಡ, ಇಂಗ್ಲೆಂಡಿಗೆ ಹೋಗ್ತಾಡ, ಜರ್ಮನಿ ಹೋಗ್ತಾಡ ಕೇಳ್ತಾರೆ. ಫಾರಿನ್ ದೇಶಕ್ಕೆ ಹೋಗ್ತಾಡ? ಅಯ್ಯೋ ಬಾವ, ಹ್ಮ್ ಫಾರಿನ್ ಅಂದ್ರೆ ಒಂದು ದೇಶದ ಹೆಸರಲ್ದೋ. ಅದು ನೋಡು, ನಮ್ಮ ದೇಶದಿಂದ ಹೊರತಾಗಿ ಯಾವ ವಿದೇಶ ಇದ್ದ ಅದಕ್ಕೆ ಇಂಗ್ಲಿಷ್ ಆಗಿ ಫಾರಿನ್ ನೋಡ್ತಾ. ನೀ ಫಾರಿನ್ ನೋಡಿದ್ರೆ ಒಂದು ದೇಶ ತಿಳ್ಕೊಂಡ್ಬಿಡ್ತೀಯ. ಅಯ್ಯ, ಹೌದನ? ಆ ಫಾರಿನ್ ಹೇಳೋದು ಒಂದು ದೇಶದ ಹೆಸರು ತಿಳ್ಕೊಂಡ್ಬಿಡ್ತಿ. ಎಷ್ಟು ದಿವಸ ಗೊತ್ತಿತ್ತೆ ಅಲ್ಲಿ, ಈಗ ನೀ ಹೇಳಿದ್ಮೇಲೆ ಗೊತ್ತಾಯ್ತು ಮರ್ಯ. ಒಡ್ಡಿಲ್ಯೋ, ನೀ ಭಾರಿ ಬುದ್ಧಿ ಅಂತಲೋ ಮರ್ಯ. ಸುಮಾರು ತಿಳ್ಕೊಂಡಿದ್ದೆ. ಹಾ. ಅದಕ್ಕಾಗಿ ಹೇಳೋದು, ಗೊತ್ತಾ? ಪುಸ್ತಕ ಓದವು, ಪ್ರಾಪಂಚಿಕ ಜ್ಞಾನ ಗಳಿಸೋವು ಹೇಳೋದು. ಈಗೆಲ್ಲ ಎಂಥದ್ದು ಗೊತ್ತಿಲ್ಲ ನನ್ನ ಮಕ್ಕ. ಹ, ಒಂದು ಫಾರಿನ್ ಅಂದ್ರೆ ಆ, ಯಾವ್ದೋ ಫಾರಿನ್ ದೇಶಕ್ಕೆ ಹೋಗ್ತಾರ ಇರುತ್ತೆ. ಎಂತೆಂತ ಗೊತ್ತಾಗ್ತಿಲ್ಲ. ಓಯ್, ನನಗೂ ಗೊತ್ತಿತ್ತಿಲ್ಲ. ಫಾರಿನ್ ಅಂದ್ರೆ ಅವನ ದೇಶದ ಹೆಸರು ತಿಳ್ಕೊಂಡ್ಬಿಟ್ಟಿದ್ದಿ. ಹಂಗಾಕಿ ರಾಮ್‌ಭವನ್ ಮಗ ಹೇಳಿದ್ಮೇಲೆ ಗೊತ್ತಾಯ್ತು. ಫಾರಿನ್ ಅಂದ್ರೆ ವಿದೇಶಕ್ಕೆ ಫಾರಿನ್ ಅಂತಾಳೆ. ಈಗ ನೋಡಿ ಹೆಂಗೆ ಭಾವನ ಎದುರಿಗೆ ಡೈಲಾಗ್ ಬಿಟ್ಟಿ. ಭಾವ ಇವತ್ತು ಅವನು ಭಾರಿ ಬುದ್ಧಿವಂತ, ಪ್ರಾಪಂಚಿಕ ಜ್ಞಾನ ಇದ್ದವ ಹೇಳಿ ತಿಳ್ಕೊಬಿಟ್ಟ. ಹೆಂಗೆ ಏನ್ ಐಡಿಯಾ?